ಹಾಯ್ ಗೆಳೆಯರೇ, ನನ್ನ ಹೆಸರು ರಾಣಿ. ಒಂದು ದಿನ ಮನೆಯಲ್ಲಿ ನಮ್ಮ ಮನೆ ಮೇಲಿನ ಹುಡುಗನ ಜೊತೆಗೆ ನಡೆದ ಒಂದು ಘಟನೆಯ ಬಗ್ಗೆ ಹೇಳ್ತೀನಿ. ನನಗೆ ಇವಾಗ 36 ವಯಸ್ಸು, ನೋಡೋಕೆ ಅಷ್ಟೇನು ಸುಂದರವಾಗಿಲ್ಲ ಎಂದರು. ಗೋಧಿ ಬಣ್ಣ ಇದ್ದು ನೀಳವಾದ ಕೂದಲು ಇದ್ದು ರಂಬೆಯಂತೆ ಇದ್ದೀನಿ ಎಂದು ಪಕ್ಕದ ಮನೆಯವರು ಹೇಳ್ತಾರೆ. ಸರಿ, ಇವಾಗ ನೇರವಾಗಿ ಕತೆಗೆ ಹೋಗೋಣ. ನನ್ನ ಗಂಡನ ಹೆಸರು ವಿಶ್ವರಾಜ. ಅವರೊಬ್ಬ ಬಿಸಿನೆಸ್ ಮ್ಯಾನ್. ಅವರು ನನಗಿಂತ 4 ವರ್ಷ ದೊಡ್ಡವರು. ನನಗೆ ಒಬ್ಬ ಮಗಳಿದ್ದು ಅವಳು ಶಾಲೆಗೆ ಹೋಗುತ್ತಾಳೆ. ನಮ್ಮದು 2 ಅಂತಸ್ತಿನ ಕಟ್ಟಡವಿದ್ದು ಮೇಲಿನ ಮನೆಯನ್ನು ಬಾಡಿಗೆ ಕೊಟ್ಟಿದ್ದೇವೆ. ನನ್ನ ಗಂಡ ಮನೆಯಲ್ಲಿ ಕಡಿಮೆ, ಹೊರಗಡೆ ಜಾಸ್ತಿ ಇರುತ್ತಾರೆ. ಅವರಿಗೆ ಹಣದ ಮೇಲಿರುವ ಪ್ರೀತಿ ನನ್ನ ಮಗಳ ಮೇಲೆ ಇಲ್ಲ. ಅವರಿಗೆ ಮೊದಲಿನಿಂದಲೂ ನನ್ನ ಮೇಲೆ ಆಸಕ್ತಿ ಕಡಿಮೆ. ಅವಾಗೊಮ್ಮೆ ಇವಾಗೊಮ್ಮೆ ಸುಖವಾಗಿ ಕಾಲ ಕಳೆಯುತ್ತಿದ್ದೆವು. ಹೀಗಾಗಿ ನಾನು ತುಂಬಾ ನೊಂದಿದ್ದೆ. ಹೀಗಿದ್ದಾಗ ಒಂದು ದಿನ ಮಗಳ ಶಾಲೆಗೆ ರಜೆ ಇತ್ತು. ಆಗ ನನ್ನ ಪತಿ ಎಂದಿನಂತೆ ಕೆಲಸಕ್ಕೆ ಹೊರಟಿದ್ದರು. ಆಗ ನಾನು ಎಲ್ಲಿಗೆ ಎಂದಾಗ ಅವರು ಕೆಲಸಕ್ಕೆ ಎಂದಾಗ ನನಗೆ ಸಿಟ್ಟಿನಿಂದ ಹೊರಗಡೆ ಹೋಗೋಣ ಎಂದು ಹೇಳಿದ್ರಿ, ನೆನಪಿದೆ ತಾನೇ ಎಂದೆ. ಆಗ ಅವರು ನನಗೆ ಅರ್ಜೆಂಟ್ ಕೆಲಸ ಇದೆ, ನೀವು ಬೇಕಾದರೆ ಹೋಗಿ ಬನ್ನಿ ಎಂದಾಗ ನಾನು ಯಾವಾಗ ನೋಡಿದರೂ ಕೆಲಸ ಅಂತೀರಾ, ಇಷ್ಟೆಲ್ಲ ಆಸ್ತಿ ಇದೆ, ಸ್ವಲ್ಪ ಸಮಯ ಫ್ಯಾಮಿಲಿಗೆ ಕೊಡಬಾರದ ಎಂದಾಗ ಅವರು ಕೆಲಸ ತುಂಬಾ ಇದೆ, ಸಾಯಂಕಾಲ ನೋಡೋಣ ಎಂದು ಹೇಳಿದರು. ಆಗ ನಾನು ಮೊದಲೆಲ್ಲ 3 ದಿನಕ್ಕೊಮ್ಮೆ, ವಾರಕ್ಕೊಮ್ಮೆ ಹೊರಗಡೆ ಕರ್ಕೊಂಡು ಹೋಗ್ತಿದ್ರಿ. ಈಗ ಅದೇನಾಗಿದೆಯೋ, ಮಕ್ಕಳ ಮೇಲೆ ಪ್ರೀತಿನೇ ಕಡಿಮೆ ಆಗ್ತಿದೆ ನಿಮಗೆ ಎಂದೆ. ಅವಾಗ ಅವರು, ನೋಡು, ಕೆಲಸಕ್ಕೆ ಹೊರಟರೆ ಸಾಕು, ಸಣ್ಣ ಪುಟ್ಟ ವಿಷಯಕ್ಕಾಗಿ ಜಗಳವಾಡಿತೀಯ, ಅದೇನು ಕೆಟ್ಟ ಅಭ್ಯಾಸ, ಹೊರಟು ಹೋದರು. ಹೀಗೆ ಪ್ರತಿ ವಿಷಯದಲ್ಲೂ ನನಗೆ ಅವರಿಗೆ ಜೋರಾಗಿ ಮಾತುಕತೆ ಆಗುತ್ತಿತ್ತು. ಒಂದು ದಿನ ನನ್ನ ಮಗು ಜೋರಾಗಿ ಅಳುತ್ತಿತ್ತು. ಆಗ ಸುಮಾರು 8 ಆಗಿತ್ತು. ಮಗು ಅಪ್ಪ ಬೇಕು ಎಂದು ಹಠ ಹಿಡಿದಿತ್ತು. ಆಗ ಮಗಳು, ಅಪ್ಪ ಎಷ್ಟೊತ್ತಾದರೂ ಬಂದಿಲ್ಲ. ಅದಕ್ಕೆ ಕೇಳಿತು, ನಾನು ಫೋನ್ ಮಾಡಿದರೆ ತಕ್ಷಣವೇ ಕಾಲ್ ರಿಸೀವ್ ಮಾಡಿ, ಏನಕ್ಕೆ ಫೋನ್ ಮಾಡಿದೆ, ನಾನು ಮನೆಗೆ ಬರಲ್ಲ, ನೀವು ಬಾಗಿಲು ಹಾಕಿ ಮಲಗಿ, ನಾನು ಬೆಳಗ್ಗೆ ಬರ್ತೇನೆ ಎಂದರು. ಆಗ ಮಗು, ಅಮ್ಮ ಅಪ್ಪನಿಗೆ ಇರುವುದು ಇದೊಂದೇ ಮನೆ ಅಲ್ವಾ ಎಂದಿತು. ಹೀಗೆ ಒಂದಿಷ್ಟು ನಡೆಯುತ್ತಲೇ ಇತ್ತು. ಕೊನೆಗೆ ಮಗು ಹೇಳಿದ ಮಾತು ನನಗೆ ನೆನಪಾಯಿತು, ನಮಗೆ ಇರುವುದು ಇದೊಂದೇ ಮನೆ, ಆದರೆ ಇವರು ಎಲ್ಲಿ ಇರ್ತಾರೆ ಎಂದು ನನಗೆ ಅನುಮಾನ ಶುರುವಾಯಿತು. ಮರುದಿನ ನಾನು ಸುಮ್ಮನೆ, ಯಾಕೋ ಇತ್ತೀಚೆಗೆ ಮನೆಗೆ ಬರ್ತಾನೆ ಇಲ್ಲ ಎಂದಾಗ ಅವರು, ಇವಾಗ ಏನಾಯ್ತು ಎಂದು ರೇಗಾಡಿದರು. ಆಗ ನಾನು, ಇಷ್ಟೆಲ್ಲ ಇದ್ದರೂ ಯಾಕೆ ಹೀಗೆ ಮಾಡ್ತೀರಾ ಎಂದಾಗ ಅವರು, ನಾನು ಇಷ್ಟೆಲ್ಲಾ ಕಷ್ಟಪಟ್ಟರೂ ನನ್ನ ಆಸ್ತಿಗೆ ಒಬ್ಬ ವಾರಸುದಾರ ಇಲ್ಲ ಅಂತ ಬೇಜಾರಾಗಿದೆ. ಅವಳು ನಾಳೆ ಮದುವೆಯಾಗಿ ಬೇರೆಯವರ ಅವರ ಮನೆಗೆ ಹೋಗ್ತಾಳೆ. ಆದರೆ ನಾನು ಇಷ್ಟೆಲ್ಲಾ ಕಷ್ಟಪಟ್ಟ ಆಸ್ತಿ ಅಳಿಯನಿಗೆ ನೀಡಬೇಕಾಗುತ್ತೆ ಎಂದರು. ಆಗ ನಾನು, ಇವಾಗ ಎಲ್ಲಿಂದ ಗಂಡು ಮಗು ತರೋಣ, ಅದೆಲ್ಲ ಇವಾಗ ಸಾಧ್ಯವಿಲ್ಲ ಎಂದಾಗ ಅವರು, ಅದಕ್ಕೆ ನನ್ನ ಹತ್ತಿರ ಒಂದು ಉಪಾಯ ಇದೆ ಎಂದರು. ನನಗೆ ನನ್ನ ಫ್ರೆಂಡ್ ಒಬ್ಬರು ಹೇಳಿದ ಹಾಗೆ ಬೇರೆಯವರಿಂದ ನಮ್ಮ ಮಗುವನ್ನು ಪಡೆಯಬಹುದು ಎಂದರು. ಆಗ ನಾನು, ಹಾಗೆ ಯಾರು ಮಗು ಹೆತ್ತು ಕೊಡ್ತಾರೆ ಎಂದಾಗ ಅವರು, ಆಗಲೇ ಒಬ್ಬಳನ್ನು ಒಪ್ಪಿಸಿದ್ದೇನೆ, ಅವರ ಜೊತೆ ಮಾತುಕತೆ ಕೂಡ ಆಗಿದೆ, ಇನ್ನು ಕೆಲವೇ ತಿಂಗಳಲ್ಲಿ ಮಗು ಹೆತ್ತು ಕೊಡುತ್ತಾಳೆ ಎಂದರು. ನನಗೆ ಎಲ್ಲಿಲ್ಲದ ಕೋಪ ಬಂದು ನನಗೆ ಏನು ಹೇಳದೆ, ಇನ್ನು ಏನೇನು ಮಾಡಿದ್ದೀರಾ, ಹೇಗೆ ಬಂದು ನಿಮಗೆ ಈ ನೀಚ ಬುದ್ಧಿ, ನಾನಿಲ್ಲಿ ದುಃಖದಿಂದ ಇದ್ದರೆ ನೀವು ಅಲ್ಲಿ ಸುಖವಾಗಿ ಇದ್ದೀರಾ, ನಿಮ್ಮ ಜೊತೆಗೆ ಇಷ್ಟು ವರ್ಷ ಜೀವನ ಮಾಡಿದ್ದು ನೆನೆಸಿಕೊಂಡರೆ ನನಗೆ ನಾಚಿಕೆ ಆಗಬೇಕು. ಇನ್ನು ಮುಂದಕ್ಕೆ ಇದರ ಬಗ್ಗೆ ಮಾತು ಬೇಡ. ನೀವು ಯಾವಾಗ ನನ್ನ ದೂರ ಮಾಡೋಕೆ ಶುರು ಮಾಡಿದ್ರೋ ಅವಾಗ ನನಗೆ ಅನುಮಾನವಿತ್ತು, ಯಾರೋ ಜೊತೆ ಕಳ್ಳ ಸಂಬಂಧ ಇದೆ ಎಂದು. ನಾನು ಜಗಳವಾಡಿ ಮರುದಿನ ಊರಿಗೆ ಹೋಗಿಬಿಟ್ಟೆ. ಅಲ್ಲಿ ಹೋಗಿ ನನ್ನ ತಾಯಿಗೆ ಈ ವಿಷಯ ಹೇಳಿದಾಗ ಅವಳು, ನಿನಗೆ ಮದುವೆಯಾಗಿ ಆಗಲೇ 12 ವರ್ಷ ಆಗಿದೆ, ಇವಾಗ ನೀನು ಇಲ್ಲೇ ಇದ್ದರೆ ಊರಿನ ಜನ ಬೇರೆ ಮಾತನಾಡಿಕೊಳ್ಳುತ್ತಾರೆ, ಅವಳು ಮಗು ನಿನಗೆ ಕೊಟ್ಟು ಹೋಗ್ತಾಳೆ ಅಲ್ವಾ, ಅವಳೇನು ನಿಮ್ಮ ಮನೆಯಲ್ಲಿ ಇರಲ್ಲ, ನಿನ್ನ ಸಂಸಾರಕ್ಕೆ ಏನು ಅಡ್ಡಿ ಆಗಲ್ಲ ಅಂತ ನನಗೆ ಅನಿಸುತ್ತೆ ಎಂದು ನನಗೆ ಹೇಳಿದಾಗ ನನಗೆ ಸರಿ ಎನಿಸಿ 2 ದಿನ ಬಿಟ್ಟು ಮತ್ತೆ ಗಂಡನ ಮನೆಗೆ ಹೋದೆ. ಹೀಗೆ ಹೋದ ಬಳಿಕ ಗಂಡ ಹಳೆಯ ರೀತಿ ವರ್ತಿಸತೊಡಗಿದ. ನನಗೆ ಬೇಜಾರಾಗಿ ಬಿಟ್ಟಿತ್ತು. ಸುಮ್ಮನೆ ಮಗುವಿನ ಮುಖ ನೋಡಿಕೊಂಡು ಸುಮ್ಮನೆ ಇದ್ದೆ. ನೆಮ್ಮದಿ ಅನ್ನೋ ಪದ ಮಾಯವಾಗಿತ್ತು. ಕೊನೆಗೆ ಅವರು ವಾರಕ್ಕೊಮ್ಮೆ ಮನೆಗೆ ಬರೋಕೆ ಶುರು ಮಾಡಿದರು. ನನಗೆ ಅವಾಗೊಮ್ಮೆ ಇವಾಗೊಮ್ಮೆ ಸಿಗುತ್ತಿದ್ದ ಸುಖವು ಇಲ್ಲವಾಯಿತು. ಕೊನೆಗೆ ನಿದ್ದೆ ಇಲ್ಲದೆ ಪರದಾಡಿ ಹಸಿವು ತಡೆಯಲಾಗದೆ ಬೆರಳು ಹಾಕಿ ಅದೆಷ್ಟು ಬಾರಿ ವಾಂತಿ ಮಾಡಿಕೊಂಡಿದ್ದೆ.
ಹೀಗೆ ನನ್ನ ಜೀವನ ಮುಗಿಯಿತು ಎನ್ನುವಷ್ಟರಲ್ಲಿ ಒಂದು ಘಟನೆ ನಡೆಯಿತು. ಗ್ಯಾಸ್ ಕೊಡೋ ಹುಡುಗ ಮನೆಗೆ ಬಂದು ಅದನ್ನು ಕೊಟ್ಟು ಹೋಗಿದ್ದ. ಆಗ ನಾನು ಅದನ್ನು ಒಳಗಿಡಲು ಒದ್ದಾಡುತ್ತಿದ್ದೆ. ಅವಾಗ ಆಂಟಿರಿ ನಾನು ಒಳಗೆ ಗ್ಯಾಸ್ ಇಡ್ತೀನಿ ಬಿಡಿ ಎಂದ. ನಾನು ನನ್ನ ಪಾಡಿಗೆ ನಾನು ಮತ್ತೆ ಎತ್ತಲು ಹೋದಾಗ ಪರವಾಗಿಲ್ಲ ಬಿಡ ನಾನೇ ಗ್ಯಾಸ್ ಒಳಗೆ ಇಡ್ತೇನೆ ಎಂದು ಹೇಳಿ ಒಳಗಡೆ ತಂದು ಇಟ್ಟ. ಅವಾಗ ನಾನು ಯಾರು ನೀವು ಇಲ್ಲಿ ಯಾಕೆ ಬಂದದ್ದು ಎಂದು ಕೇಳಿದಾಗ ನಾನು ಅಂತ ಇಲ್ಲೇ ಮೇಲ್ಗಡೆ ಹೊಸದಾಗಿ ಬಾಡಿಗೆ ಬಂದಿದ್ದೇನೆ, ಊರಿಗೆ ಹೋಗಿದ್ದರಿಂದ ನೀವು ನನ್ನ ನೋಡಿಲ್ಲ ಎಂದು ಹೇಳಿದ. ಆಗ ನಾನು ಹೌದಾ ನಾನು ಊರಲ್ಲಿ ಇರಲಿಲ್ಲ ಹಾಗಾಗಿ ಗೊತ್ತಾಗಿಲ್ಲ ಎಂದು ಹೇಳಿದೆ. ಅವಾಗ ಅವನು ಆಂಟಿ ಇವಾಗ ಗೊತ್ತಾಯ್ತಲ್ಲ ನಾನು ಯಾರು ಎಂದು ನಗುತ್ತಾ ಹೇಳಿದ. ಹೊರಡುವಾಗ ನಿಮ್ಗೆ ಏನೇ ಸಹಾಯ ಬೇಕಾದರೂ ಕೇಳಿ, ನಾನು ವಾರಕ್ಕೊಮ್ಮೆ ಆಫೀಸಿಗೆ ಹೋಗ್ತೀನಿ ಅಷ್ಟೇ, ಉಳಿದ ಸಮಯ ಇಲ್ಲೇ ಇರ್ತೀನಿ ಎಂದು ಹೇಳಿದ. ನಾನು ಸರಿ ಎಂದು ಹೇಳಿದೆ. ಹೋಗುವಾಗ ನನ್ನ ಮಗುವಿನ ಹೆಸರು ಕೇಳಿ ಪರಿಚಯ ಮಾಡಿಕೊಂಡು ಅದಕ್ಕೆ ಚಾಕೋಲೇಟ್ ಕೊಟ್ಟು ಹೋದ. ಹೀಗೆ ಆ ಹುಡುಗ ಮನೆಗೆ ಆಗಾಗ ಬಂದು ಹೋಗಿ ನನಗೆ ತುಂಬಾ ಪರಿಚಯವಾಗಿ ಬಿಟ್ಟ. ಮಗುವನ್ನು ಸುತ್ತಾಡಲು ಕರೆದೊಯ್ಯುವುದು, ಅದಕ್ಕೆ ಏನಾದರೂ ತಿನ್ನಲು ಕೊಡಿಸುವುದು ಮಾಡುತ್ತಿದ್ದ. ಹೀಗೆ ಒಂದು ದಿನ ನಾನು ಅವನಿಗೆ ಚಹಾ ಕೊಡಲು ಹೋದಾಗ ಅವನು ನನ್ನ ಸೌಂದರ್ಯವನ್ನು ದಿಟ್ಟಿಸಿ ನೋಡಿದ. ನಾನು ಅದನ್ನು ಗಮನಿಸಿದೆ. ಅದಾಗಲೇ ನೆಮ್ಮದಿಯನ್ನು ಹುಡುಕುತ್ತಿದ್ದ ನನಗೆ ತಟ್ಟನೆ ಒಂದು ಉಪಾಯ ಹೊಳೆಯಿತು. ತುಂಬಾ ನೊಂದಿದ್ದ ನನಗೆ ಬೇರೆ ರೀತಿಯ ಭಾವನೆಗಳು ಮೂಡಿದವು. ಕೆಲವೊಮ್ಮೆ ಪಕ್ಕದಲ್ಲೇ ಕುಳಿತು ಮಾತನಾಡುವುದು, ಹೀಗೆಲ್ಲ ಮಾಡುತ್ತಿದ್ದೆ. ಅವನಿಗೂ ಕೂಡ ನನ್ನ ಮೇಲೆ ಪ್ರೀತಿ ಮೂಡಿತ್ತು ಎನಿಸುತ್ತೆ. ಯಾಕಂದರೆ ಆ ವಯಸ್ಸಿನ ಹುಡುಗರಿಗೆ ಹುಡುಗಿಯರಕ್ಕಿಂತ ನಮ್ಮಂತವರೇ ಜಾಸ್ತಿ ಇಷ್ಟ ಆಗುವುದು ಎಂದು ನನಗೆ ತಿಳಿದಿತ್ತು. ಹೀಗೆ ನಾವಿಬ್ಬರೂ ನಮ್ಮ ಗೆಳೆತನವನ್ನು ಮುಂದುವರಿಸಿಕೊಂಡು ಬಂದಿದ್ದೆವು. ಹೀಗೆ ಒಂದು ದಿನ ನನ್ನ ಮಗು ಶಾಲೆಗೆ ಹೋಗಿತ್ತು. ನಾನು ಅವನಿಗೆ ಮನೆಗೆ ಊಟಕ್ಕೆ ಬರುವಂತೆ ಹೇಳಿದ್ದೆ. ವಿಶ್ವನಿಗೆ ಹೊರಗಡೆ ಕೂರಿಸಿ ನಾನು ಒಳಗೆ ಅಡುಗೆ ಮಾಡುತ್ತಿದ್ದೆ. ಅವಾಗ ನಾನು ಮೇಲೆ ಇಟ್ಟಿದ್ದ ಖಾರದ ಡಬ್ಬಿಯನ್ನು ತೆಗೆದುಕೊಳ್ಳಲು ಹೋಗಿ ಸ್ಟೂಲ್ ಮೇಲಿಂದ ಬಿದ್ದುಬಿಟ್ಟೆ. ಆ ಪ್ಲಾಸ್ಟಿಕ್ ಡಬ್ಬಿ ಕೂಡ ನನ್ನ ಮೇಲೆ ಬಿದ್ದಿತು. ಆಗ ಅವನ ಕೂಡಲೇ ಒಳಬಂದು ನನ್ನನ್ನು ಎಬ್ಬಿಸಿ ಅಯ್ಯೋ ಆಂಟಿ ಏನಾಯ್ತು ಎಂದು ಎತ್ತಿಕೊಂಡು ಕೊನೆಯಲ್ಲಿ ನನ್ನ ಮಲಗಿಸಿದ. ನಾನು ಕಾಲು ಉಳುಕಿದೆ ಎಂದು ಹೇಳಿದಾಗ ಅವನು ಎಲ್ಲಿ ಇಲ್ಲಿ ನೋವಾಗ್ತಾ ಇದೆಯಾ ಎಂದು ಹುಟ್ಟುತ್ತಾ ಇದ್ದರೆ ಅದೇನೋ ಕರೆಂಟ್ ಶಾಕ್ ಹೊಡೆದ ಹಾಗೆ ಆಗುತ್ತಿತ್ತು. ನಾನು ಸೊಂಟ ನೋಯುತ್ತಿದೆ, ಸ್ವಲ್ಪ ಮುಲಾಮು ಹಚ್ಚು ಎಂದು ಹೇಳಿದೆ. ಅವನು ಸರಿ ಎಂದು ಹಚ್ಚುವಾಗ ನನಗೆ ಏನೇನೋ ಎನಿಸಿ ಅವನನ್ನು ಮೇಲೆ ಎಳೆದುಕೊಂಡೆ. ಕೊನೆಯಲ್ಲಿ ಅವನು ಏನು ಮಾಡ್ತಾ ಇದ್ದೀರಾ ಎಂದು ಕೇಳಿದ. ನಾನು ಸ್ವಲ್ಪ ಹೊತ್ತು ಸುಮ್ಮನಿರು ಅಂತ ಹೇಳಿ ಅವನಿಗೆ ಆ ಕೆಲಸವನ್ನು ಮಾಡುವುದು ಹೇಗೆ ಎಂದು ಕೇಳಿಕೊಟ್ಟೆ. ಅವನಿಗೆ ಅಷ್ಟು ಅನುಭವ ಇಲ್ಲವಾದರೂ ಸಹಿತ ಅವನು ಚೆನ್ನಾಗಿ ಕೆಲಸವನ್ನು ಮಾಡಿದ. ಇಬ್ಬರೂ ಏಕಾಂತದಲ್ಲಿ ಕೆಲಸ ಮಾಡಿದಾಗ ನಾನು ನನ್ನ ಗುರಿಯನ್ನು ತಲುಪಿದೆ. ಇದಾದ ಮೇಲೆ ನಾನು ಅವನಿಗೆ ಸಮಯ ಸಿಕ್ಕಾಗಲೆಲ್ಲ ಕೆಲಸವನ್ನು ಹೇಗೆ ಬೇರೆ ರೀತಿಯಲ್ಲಿ ಮಾಡಬೇಕು ಎಂದೆಲ್ಲ ಹೇಳಿಕೊಟ್ಟೆ. ಅವನು ಕೂಡ ಅದನ್ನು ಕಲಿತುಕೊಂಡ. ಆದರೆ ಒಂದು ದಿನ ಅವನು ಇದ್ದಕ್ಕಿದ್ದಂತೆ ಮನೆ ಖಾಲಿ ಮಾಡಿದ. ಅದು ಯಾಕೆ ಎಂದು ನನಗೆ ತಿಳಿಯಲಿಲ್ಲ. ಫ್ರೆಂಡ್ಸ್, ಈ ಕತೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.